ಹಾಯ್ ನಿಮ್ಮಿ, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನು ಅಂತ ಗೊತ್ತುಂಟ ನಿನಗೆ? ಏನಕ್ಕ, ನಂಗೆ ಗೊತ್ತಿಲ್ಲ, ಹೇಳು ನೀನೇ. ಇವತ್ತು ನಾನು ಮಾಡ್ತಿರೋದು ಪೊಟ್ಯಾಟೊ ಬಾಲ್ಸ್. ಓ, ಅದಾ ಬಟಾಟೆ ಉಂಡೆ ಉಂಡೆ ಮಾಡ್ತಿದ್ಯಲ್ಲ ಅವಾಗ, ಅದೇನಾ? ಹಾಂ, ಬಟಾಟೆ ಉಂಡೆ ಅಲ್ಲ ಆಯ್ತಾ, ಅದು ಪೊಟ್ಯಾಟೊ ಬಾಲ್ಸ್. ಎಷ್ಟಾದರೂ ಅದು ಉಂಡೆ ಉಂಡೆನೇ ತಾನೇ. ಸರಿ, ನೀನೇನು ಬೇಕಾದರೂ ಅನ್ಕೋ, ಉಂಡೆ ಅದು ಬೇಕಾದರೂ ಅನ್ಕೋ, ಲಡ್ಡು ಅಂತ ಬೇಕಾದರೂ ಅನ್ಕೋ. ಈಗ ರೆಸಿಪಿ ಶುರು ಮಾಡೋಣ ಬಾ. ಒಂದು 3 ಪೊಟ್ಯಾಟೊವನ್ನು ತೆಗೆದು ಒಂದು ಬೌಲಲ್ಲಿ ಹಾಕಬೇಕು. ಅದು ಬಾಯ್ಲ್ ಮಾಡಿರೋ ಪೊಟ್ಯಾಟೋನ. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಬೇಕು. ಅಕ್ಕ ಅಕ್ಕ, ನಾನು ಹೇಳ. ಹೇಳು. ಇನ್ನು 3 ಚಮಚ ಕಾರ್ನ್ಫ್ಲೋರ್ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ? ಇದು ತುಂಬ ಟೇಸ್ಟಿ ಆಗುತ್ತೆ. ಇದಕ್ಕಿಂತ ಮುಂಚೆನೂ ಅಕ್ಕ ಮಾಡಿದ್ಲು, ತುಂಬಾ ಟೇಸ್ಟಿಯಾಗಿತ್ತು. ಈಗ ಸ್ವಲ್ಪನೇ ಟರ್ಮರಿಕ್ ಪೌಡರ್ ಹಾಕಿ ಆಯಿತಾ? ಕನ್ನಡದಲ್ಲಿ ಹೇಳ, ಟರ್ಮರಿಕ್ ಪೌಡರ್ ಅಂತೆ, ಅರಿಶಿನ ಹುಡಿ ಅಂತ ಹೇಳು. ಅಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದಲ್ಲ ಆಲ್ರೆಡಿ ಟರ್ಮರಿಕ್ ಪೌಡರ್ ಅಂತ. ನಿಂಗೂ ಕನ್ನಡದಲ್ಲೇ ಬರೀಲಿಕ್ಕಾಗಲಿಲ್ವಾ ಅಲ್ಲಿ ಅರಿಶಿನ ಹುಡಿ ಅಂತ? ನೀನು ಯಾಕೆ ಇಂಗ್ಲೀಷಲ್ಲಿ ಬರ್ತಿತ್ತು ಟರ್ಮರಿಕ್ ಪೌಡರ್ ಅಂತ? ಅದು ಅದು ಅಂತ ನಿಂಗೆ ಅಷ್ಟೊಂದು ಪ್ರೀತಿ ಇದ್ದರೆ ಕನ್ನಡದಲ್ಲೇ ಬರಲಿಕ್ಕಾಗಲಿಲ್ವಾ? ನನಗೆ ಹೇಳ್ತಾಳೆ ಬಂದು ದೊಡ್ಡದಾಗಿ. ಸರಿ ಬಿಡು, ಈಗ ರೆಸಿಪಿ ಅಂತ ಹೇಳು ಸರಿಯಾಗಿ ಅವರಿಗೆ. ಈಗ ಅದನ್ನುಂಟಲ್ಲ, ಉಂಡೆ ಉಂಡೆ ಮಾಡಬೇಕು, ಚಂದ ಮಾಡಿ ಮಾಡಬೇಕು. ಚಂದ ಯಾಕೆ, ಶೋಕೇಸಲ್ಲಿ ಇಡ್ಲಿಕ್ಕೆ ಉಂಟ ನನಗೆ ಚಂದ ಮಾಡಿ ಮಾಡಲಿಕ್ಕೆ? ಅಲ್ಲ, ಸರಿಯಾಗಿ ಮಾಡಲಿ ಅಂತ ಹೇಳಿದ್ದು ಒಂದು ಮಾತಿಗೆ. ಎಲ್ಲದಕ್ಕೂ ಬೈತಾಳೆ ಅಕ್ಕ. ಈಗ ಉಂಟಲ್ಲ, ಡೀಪ್ ಫ್ರೈ ಮಾಡಿ ಆಯಿತಾ? ನಿಮಗೆ ಬೇಕಿದ್ರೆ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಬೋದಾಯ್ತಾ? ಮೆಣಸಿನ ಹುಡಿ, ಬೇರೆ ಏನಾದರೂ ಹುಡಿ ಬೇಕಿದ್ರೂ ಕೂಡ ಹಾಕ್ಬೋದಾಯ್ತಾ? ಈಗ ಉಂಟಲ್ಲ, ಚಂದ ಮಾಡಿ ಫ್ರೈ ಮಾಡಿ ಆಯಿತಾ? ಎಂಥದ 1-2ಕ್ಕೆ ಚಂದ ಮಾಡಿ ನಿನ್ನ ಮಂಡೆ, ಎಂತ ಚಂದ ಮಾಡಿ ಫ್ರೈ ಮಾಡೋದು? ಮಾತಿಗೆ ಹೇಳಿದಕ್ಕ ನಾನು, ಚಂದ ಮಾಡಿ ಫ್ರೈ ಮಾಡಿ ಅಂತ. ಅದಕ್ಕೂ ಬೈತಿಯಲ್ಲ ನೀನು. ನನ್ನನ್ನು ಸಿಟ್ಟು ಬರಿಸಬೇಡ ಆಯಿತಾ? ಸುಮ್ಮನೆ ಕುತ್ಕೋ. ನಾನು ಹೇಳುವುದಿಲ್ವ ರೆಸಿಪಿ? ನೀನು ಬರೋದು ಯಾಕೆ ಮಿಡ್ಲಲ್ಲಿ? ನಾನು ಹೇಳ್ತೇನೆ ಅಂತ ಹೇಳೋದು ಒಂದು ಸರಿಯಾಗಿ ಹೇಳುವುದಿಲ್ಲ, ಅವರಿಗೆ ಕನ್ಫ್ಯೂಸ್ ಆಗೋದಿಲ್ವಾ? ಸರಿ ಬಿಡು, ನೀನು ಕರಿತೀಯಲ್ಲ ರೆಸಿಪಿ ಮಾಡಲಿಕ್ಕೆ, ನಾನು ಬರುವುದೇ ಇಲ್ಲ, ಹೋಗು. ಸಾರಿ ನಿಮ್ಮಿ, ಬೇಸರ ಮಾಡಬೇಡ ಕಣೆ. ಇನ್ನು ನಿನಗೆ ಬೈಯಲ್ಲ ಆಯಿತಾ? ಅವರ ಹತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ. ಅಕ್ಕ ಎಷ್ಟು ಬೈದರೂ ರೆಸಿಪಿ ಒಂದು ಚಂದ ಮಾಡ್ತಾಳೆ. ಅದಕ್ಕೆ ಆದರೂ ಪ್ಲೀಸ್ ಈ ಚಾನಲನ್ನು ಲೈಕ್, ಶೇರ್ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ?